ಎಲ್ ಎ ಕುಮಾರಸ್ವಾಮಿ ಆಗಿದ್ರು, ಹೆಂಗೆ ನೀವು ಕೋರ್ಟ್ ಹೋದ್ರು ಗಿಮಿಕ್ ಮೇಲೆ ಗೆದ್ದು ಹೋಗವ್ರೆ. ಅವರೇನು ಅಭಿವೃದ್ಧಿ ಮಾಡಿ ಚನ್ನಪಟ್ಟಣ ತಾಲೂಕು ಕೊಡುಗೆ ಏನು ಇಲ್ಲ. ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳ್ತಿದ್ದಾರೆ. ಯೋಗೇಶ್ವರ್ ಟಿಕೆಟ್ ಕೈ ತಪ್ಪಿದ್ರೆ ಚನ್ನಪಟ್ಟಣ ತಾಲೂಕು ಕೈ ತಪ್ಪು ಹೋಗುತ್ತೆ. ಎಲ್ಲ ಡಿ ಕೆ ಸುರೇಶ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಸೊ ಗೆದ್ದೇ ಗೆಲ್ತಾನೆ ಅನ್ನೋ ವಿಶ್ವಾಸದಲ್ಲಿದ್ದಾರಂತೆ. ಏನ್ ಹೇಳ್ತೀವಿ ಸರ್? ಜೂಜಾಡಕ್ಕೆ ಹೋದಾಗ ಎಂತವ್ರು ನಾನು ಗೆಲ್ತೀನಿ ಅಂತಾನೆ ಆಡು ಹೋಗುದು, ಆದ್ರೆ ಗೆಲೋ ಯೋಗೇಶ್ವರ. ಎಂತೆ ಹುಲಿ ಬಂದ್ರು ನಮ್ಮ ಹುಲಿ ಮೇಲೆ ಇಲ್ಲಿ ಅದೇ ಆಯ್ತು. ನಿಮ್ಮ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ಬೇಕು? ನಮಗೆ ಇವಾಗ ಸಿ ಪಿ ಯೋಗೇಶ್ವರ್ ಆಗಬೇಕು ಅಂತ ಇದ್ದೀವಿ. ಮತ್ತಾಗಿ ಟಿಕೆಟ್ ಸಿಗದೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋದ್ರೆ ಸಪೋರ್ಟ್ ಮಾಡ್ತೀರಾ? ಇವಾಗ ಮೈತ್ರಿಗೆ ಮಾತ್ರ ನಾವು ಗ್ಯಾರಂಟಿ. ನಿಮ್ಮ ಹೆಸರು? ಸಂತೋಷ ಅಂತ. ಏನಾಗ್ಬೋದು ಈ ಸರಿ ಎಲೆಕ್ಷನ್? ಜೊತೆಗೆ ಯಾರು ಅಭ್ಯರ್ಥಿ ಆದ್ರೆ ಒಳ್ಳೇದು? ನಮ್ಗೆ ಯೋಗೇಶ್ವರ ಆದರೆ ಸರಿ. ಯಾಕೆ ಯೋಗೇಶ್ವರ್ ಅವರು? ಆಗಿನಿಂದ ನಮ್ಮ ತಾಲೂಕಲ್ಲಿ ಆಗಿನ ನೀರಾವರಿ ಎಲ್ಲ ಮಾಡವ್ರೆ. ಇಲ್ಲಿನ ಅಭ್ಯರ್ಥಿ ಆಗಿಂದ ಇದಾಗಬೇಕು ಅಂತ ಅಷ್ಟೇ. ಟಿಕೆಟ್ ಸಿಗಬೇಕಲ್ಲ ಯೋಗೇಶ್ವರ್ ಅವ್ರಿಗೆ, ಯಾಕೆಂತ ಹೇಳಿದ್ರೆ ಮೈತ್ರಿ ಬೇರೆ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಬಿಟ್ಟು ಕೊಡ್ಬೇಕಲ್ಲ. ಅವ್ರು ಕುಮಾರಸ್ವಾಮಿ ಅವ್ರು ಯಾವ ಥರ ಹೇಳ್ತಾರೆ ಆ ಥರ. ಅವ್ರು ಯಾರು ಇದು ಮಾಡಿ ಹೇಳ್ತಾರೆ. ನಿಖಿಲ್ ನಿಂತ್ಕೊಂಡ್ರು ಖುಷಿನೇ, ಯೋಗೇಶ್ವರ ನಿಂತ್ಕೊಂಡ್ರು ಖುಷಿನೇ. ನಮಗೆ ನಿಖಿಲ್ ನಿಂತ್ಕೊಂಡ್ರು ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಅಂದರೆ ಕುಮಾರಸ್ವಾಮಿ ಅವ್ರದ್ದೇ ಫೈನಲ್ ಡಿಸಿಷನ್, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀರಾ? ಹಂಗೆ ಅದೇ ಥರ. ಈಗ ಕಾಂಗ್ರೆಸ್ನವರು ಭಾಳ ಬಡ್ದಾಡ್ತಿದ್ದಾರೆ, ಅಂದರೆ ಹೋರಾಟ ಮಾಡ್ತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಬರೋದು, ಡಿ ಕೆ ಸುರೇಶ್ ಅವರು ಬರೋದು, ಜೊತೆಗೆ ರಮ್ಯಾ ಅವ್ರನ್ನೇನೋ ನಿಲ್ಲಿಸ್ತೀನಿ ಅಂತೆಲ್ಲ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಲ್ಲಿ ಯಾರೇ ಬಂದರೂ ಗೆಲ್ಲು ಕಾಲು ಬಿಡಿ ಸಹ ಇಲ್ಲಿ ಇವರೇ ಯೋಗೇಶ್ವರ ನಿಖಿಲ್ ಯಾರು ನಿಂತ್ಕೊಂಡು ಅವರೇ ಗೆಲ್ತಾರೆ. ಇಲ್ಲಿ ಕಾಂಗ್ರೆಸ್ ಈ ಸೈಡ್ ನಮ್ಮ ಸೈಡ್ ಎಲ್ಲೂ ಬರೋದಿಲ್ಲ. ಏನು ಸರ್ ನಿಮ್ಮ ಹೆಸರು? ಸಿ ಚಂದ್ರರಾಜರ್ಸು, ಗ್ರಾಮ ಪಂಚಾಯತಿ ಸದಸ್ಯರು. ಈಗ ನಿಮ್ಮ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗಬೇಕು? ನಮಗೆ ಇವಾಗ ಸಿ ಪಿ ಯೋಗೇಶ್ವರ್ ಆಗಬೇಕು ಅಂತ ಇದ್ದೀವಿ. ಯಾಕೆ? ಯಾಕೆಂದರೆ ಮೈತ್ರಿಲಿ ಹೋದ ಸಾರಿ ನಮ್ಮ ಡಾಕ್ಟ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಅದರಿಂದ ಇವಾಗ ಅವ್ರು ಬರಬೇಕು, ಅವರು ಸಪೋರ್ಟ್ ಮಾಡಬೇಕು. ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು, ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ಹೆಂಡತಿ ಹೆಸರು ಕೇಳಿ ಬರ್ತಿದೆ ಇಲ್ಲಿ. ಯಾರೇ ಮೈತ್ರಿಯಿಂದ ಯಾರಾದರೂ ಸರಿಯೇ, ಅವ್ರಿಗೆ ಮಾಡ್ತೀವಿ ನಾವು. ಅಕಸ್ಮಾತಾಗಿ ಟಿಕೆಟ್ ಸಿಗದೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋದರೆ ಸಪೋರ್ಟ್ ಮಾಡ್ತೀರಾ? ಆ ರೀತಿಯ ಇದು ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಬಂಡಾಯ ಅಭ್ಯರ್ಥಿಯಾಗಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ? ಇಲ್ಲ, ಆ ಸ್ವತಂತ್ರ ನಿಲ್ಲೋದಿಲ್ಲ. ನಿಲ್ತಾ ಟಿಕೆಟ್ ಸಿಗ್ತದೆ ಯೋಗೇಶ್ಗೆ. ಸ್ವತಂತ್ರ ಅಭ್ಯರ್ಥಿ ಆದರೆ ಸಪೋರ್ಟ್ ಮಾಡ್ತೀರಾ? ಅದು ಆಮೇಲೆ ಪ್ರಶ್ನೆ. ಇವಾಗ ಮೈತ್ರಿಗೆ ಮಾತ್ರ ನಾವು ಗ್ಯಾರಂಟಿ. ನಾವು ಪ್ಯೂರ್ ಜನತಾದಳವಿಯೇ, ಆದರೂ ಮೈತ್ರಿಗೆ ಬಿ ಜೆ ಪಿಯವ್ರು ನಿಲ್ಲಿ, ದಳದವ್ರು ನಿಲ್ಲಿ, ಅವರಿಗೆ ನಾವು ಮಾಡೋದು. ಈಗ ಮೈತ್ರಿನ ಸೋಲಿಸಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಪಣ ತೊಟ್ಬಿಟ್ಟಿದ್ದಾರೆ. ಏನೋ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬಿಟ್ರಲ್ಲ ಎಲ್ಲರೂ ಸೇರಿ, ಸೇಡ್ ತೀರಿಸ್ಕೋಬೇಕು ಅಷ್ಟೇ. ಹಾಗಾಗಿ ಭಾಳ ಓಡಾಡ್ತಿದಾರಂತೆ ಇಲ್ಲಿ, ಗೆಲ್ಲಲೇಬೇಕು ಈ ಕ್ಷೇತ್ರನ ಅಂತ ಹೇಳಿ. ಅವರು ಸೇಡ್ ತೀರ್ಸ್ಕೋಬೇಕಂತ ಓಡಾಡ್ತಾವ್ರೆ. ನಾವು ಅವ್ರ ತಮ್ಮನ ಸೋಲ್ಸಿವಲ್ಲ, ಇವ್ರನ್ನ ಸೋಲಿಸ್ಬೇಕು ಅಂದ್ಬಿಟ್ಟು ನಾವು ಓಡಾಡ್ತಾ ಇದ್ದೀವಿ ಅಷ್ಟೇ. ಅವ್ರ ತಮ್ಮನ ಸೋಲಿಸ್ದಂಗೆ ಇವ್ರನ್ನ ಸೋಲಿಸ್ತೀವಿ. ಅವರೇ ಬಂದು ಇಲ್ಲಿ ನಿಂತರೂ ಸೋಲಿಸ್ತೀರಾ? ಗ್ಯಾರಂಟಿ. ಡಿ ಸಿ ಎಂ ರೀ ಅವರು. ಡಿ ಸಿ ಎಮ್ ಆದರೆ ಏನು, ಯಾರಾದರೂ ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಅವೆಲ್ಲ ಇಲ್ಲ. ಪ್ಯೂರ್ ಯಾರಾದರೂ ಅಷ್ಟೇ. ಯಾರಾದರೂ ಅಷ್ಟೇ. ಮೈತ್ರಿ. ಏನು ಸರ್ ನಿಮ್ಮ ಹೆಸರು? ಮಲೇಶ್ ರಾಜರ್ಸು. ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರಕ್ಕೆ, ಯಾರು ಅಭ್ಯರ್ಥಿ ಆದರೆ ಸೂಕ್ತ? ಯೋಗೇಶ್ವರು. ಯಾಕೆ? ಅವರೇ ತಾಲೂಕು ಅಭಿವೃದ್ಧಿ ಮಾಡಿರೋದು ಚನ್ನಪಟ್ಟಣ ತಾಲೂಕನ್ನ. ಎಮ್ ಎಲ್ ಎ ಕುಮಾರಸ್ವಾಮಿ ಆಗಿದ್ರು, ಹೆಂಗೆ ನೀವು ಕೋರ್ಟ್ ಹೋದ್ರು ಗಿಮಿಕ್ ಮೇಲೆ ಗೆದ್ದು ಹೋಗವ್ರೆ. ಅವರೇನು ಅಭಿವೃದ್ಧಿ ಮಾಡಿ ಚನ್ನಪಟ್ಟಣ ತಾಲೂಕು ಅವ್ರ ಕೊಡುಗೆ ಏನೂ ಇಲ್ಲ. 2 ಸತಿ ಗೆದ್ದು 2 ಸತಿ ಏನೂ ಮಾಡಲಿಲ್ಲ ಅವರು. ಸುಮ್ಮನೆ ಯಾವುದೋ ಒಂದು ಇದ್ರ ಮೇಲೆ ಗೆದ್ದು ಹೋಗೋರೆ ಅಷ್ಟೇ. ಯೋಗೇಶ್ವರದ ಗಿಮ್ಮಿ ಇದೆಲ್ಲ ಪೂರ್ತಿ ಅಭಿವೃದ್ಧಿ ಕಾರ್ಯ ಮಾಡಿರೋದು ಅವರೇ ಪೂರ್ತಿ. ನಮ್ಮ ಚನ್ನಪಟ್ಟಣ ತಾಲೂಕಿಯಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ಸಿದ್ದವ್ರೆ, ಬಸ್ ಸ್ಟ್ಯಾಂಡ್ ಕಟ್ಸಿದ್ದವ್ರೆ ಪೂರ್ತಿ, ಅಂಬೇಡ್ಕರ್ ಭವನ ಕಟ್ಸಿದ್ದವ್ರೆ, ಮತ್ತು ಕೆರೆಗಳಿಗೆಲ್ಲ ಪೈಪ್ಲೈನ್ ಮಾಡಿ ನೀರು ಬಿಡಿಸಿದ್ದವ್ರೆ ಯೋಗೇಶ್ವರೇ. ಡ್ಯಾಮ್ ಏನೋ ದೇವೇಗೌಡರು ಕಟ್ಸಿದ್ರು, ಡ್ಯಾಮ್ ಕಟ್ಸಿಬಿಟ್ರು, ಸುಮ್ಮನೆ ಅದು ಮಾಮೂಲಿ ಪೆಂಡಿಂಗ್ ಇತ್ತು. ಇವಾಗ ಅದನ್ನೆಲ್ಲ ಎಲ್ಲ ಕೆರೆಗಳಿಗೂ ಚಾನಲ್ ಮಾಡಿಸಿ, ಪೈಪ್ಲೈನ್ ಮಾಡಿಸಿ ನೀರಾವರಿ ಮಾಡೋದೆಲ್ಲ ಯೋಗೇಶ್ವರ ಅವರೇ. ಈಗ ಕುಮಾರಸ್ವಾಮಿ ಅವರ ಮಗನ ಹೆಸರು ಕೇಳಿ ಬರ್ತಿದೆ, ನಿಖಿಲ್ ಕುಮಾರಸ್ವಾಮಿ. ಜೊತೆಗೆ ಡಾಕ್ಟರ್ ಮಂಜುನಾಥ್, ಅಂದರೆ ಅವರ ಹೆಂಡತಿ ಇದ್ದಾರಲ್ಲ ಅನಸೂಯ, ಅವ್ರ ಹೆಸರು ಕೇಳಿ ಬರ್ತಿದೆ. ಸೊ ಅವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳ್ತಿದ್ದಾರೆ. ಯೋಗೇಶ್ವರ ಟಿಕೆಟ್ ಕೈ ತಪ್ಪಿದ್ರೆ ಚನ್ನಪಟ್ಟಣ ತಾಲೂಕು ಕೈ ತಪ್ಪು ಹೋಗುತ್ತೆ. ತಾಲೂಕಿನಾದ್ಯಂತ ಅದು ಕೈ ತಪ್ಪು ಹೋಗುತ್ತೆ. ಕಾಂಗ್ರೆಸ್ಗೆ ಅವರೇ ಕೈ ಹಿಡಿದು ಕೊಟ್ಟಂಗೆ ಆಗುತ್ತೆ ಒಂದು ಸೀಟ್ನ.
ಈಗ 36-37 ಸೀಟ್ ಇದೆ, 137, 138 ಆಗುತ್ತೆ ಕಾಂಗ್ರೆಸ್. ಓಕೆ. ಸೊ ಈಗ ಅಕಸ್ಮಾತಾಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗದೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಸಪೋರ್ಟ್ ಮಾಡ್ತೀರಾ? ಯೋಗೇಶ್ವರ್ ಯಾವುದಕ್ಕೆ ನಿಂತ್ಕೊಂಡ್ರು ಸಪೋರ್ಟ್ ಮಾಡ್ತೀವಿ ನಾವು. ಕಾಂಗ್ರೆಸ್ಗೆ ಹೋದರೆ? ಕಾಂಗ್ರೆಸ್ ಹೋದ್ರೆ ಅವ್ರ ಫಾಲೋವರ್ಸ್ ನಾವು, ಅವ್ರು ಎಲ್ಲೋ ಇರ್ತಾರೆ ಅಲ್ಲೇ ನಾವು ಹಿಂದೆ ಇರ್ತೀವಿ. ಯೋಗೇಶ್ವರ್ ಫಾಲೋವರ್ಸ್ ನಾವು, ಅವರೆಲ್ಲಿರ್ತಾರೆ ಅಲ್ಲಿ ಇರ್ತೀವಿ ನಾವು. ಎಸ್ ಪಿಗೆ ಹೋದಾಗಲೇ ಸಪೋರ್ಟ್ ಮಾಡಿದ್ದೀವಿ. ಸೈಕಲ್ ನಮ್ಮ ಸ್ಟೇಟಲ್ಲಿ ಇಲ್ಲವೇ ಇಲ್ಲ ಪಕ್ಷ, ಅದು ಆವಾಗಲೇ ಕಳಿಸಿದ್ದೀವಲ್ಲ ಯೋಗೇಶ್ವರ್ ಅವ್ರನ್ನ ಮಾಡ್ತೀವಿ. ಯೋಗೇಶ್ವರ್ಗೆ ಸಪೋರ್ಟ್ ಮಾಡ್ತೀವಿ, ಸಮಸ್ಯೆ ಏನಿಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸಂಜೀವ್ ಮೂರ್ತಿ ಅಂದ್ಬಿಟ್ಟು. ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರಕ್ಕೆ, ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? BJP ಅವರು ಒಳ್ಳೆ ಅಭ್ಯರ್ಥಿ ಆದರೂ ಒಳ್ಳೆಯದು. ಯಾರಾಗಬೇಕು? ಅದೇ ಯೋಗೇಶ್ವರ್ ಏನೋ ನಿಂತ್ಕೋತಾರೇನೋ, ಅವರೇ ನಮಗೆ ನಮ್ಮ ಚನ್ನಬಣ್ಣ ತಾಲೂಕಿಗೆ ಅಭಿವೃದ್ಧಿ ಮಾಡುವಂಥ ಜನ ಅವರಾದರೆ ನಮಗೆ ಒಳ್ಳೆಯದು, ಉಪಕಾರ ಆಯ್ತದೆ ಮುಂದಕ್ಕೆ. ಕುಮಾರಸ್ವಾಮಿ ಅವ್ರ ಮಗನ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನೋಡಿ ಇಬ್ಬರಲ್ಲಿ ಯಾರು ನಿಂತ್ಕೊಳ್ಳಿ, ಅವ್ರಿಗೆ ಹಾಕೋಣ. ಇಬ್ಬರಲ್ಲಿ ಯಾರು ಇದ್ದರೂ ನಿಂತ್ಕೊಳ್ಳಿ, ಅವ್ರು ನಿಂತ್ಕೊಳ್ಳಿ, ಇವ್ರು ನಿಂತ್ಕೊಳ್ಳಿ. ಕಾಂಗ್ರೆಸ್ಸು? ಕಾಂಗ್ರೆಸ್ ಏನೋ ಅವ್ರೇನು ಬರೀ ಕಿತ್ಕೊಂಡು ತಿನ್ನೋ ಸರ್ಕಾರ ಅದು. ಅರ್ಧ ದುಡ್ಡು ಸ್ವಿಸ್ ಬ್ಯಾಂಕಲ್ಲಿ ಅವ್ರದ್ದೇ ಅದೇ, ಇಂಡಿಯಾ ದುಡ್ಡೆಲ್ಲ ಅರ್ಧ ದುಡ್ಡು ನಮ್ಮ ಇಂಡಿಯಾದಲ್ಲಿ ಓಡಾಡ್ತಾ ಇದೆ. ಅವ್ರೇನು ಒಳ್ಳೇದು ಮಾಡ್ತಾರೆ? ಗೋರಿ ಮಡಿಕೊಂಡವ್ರೆ ಹಿಂದಿನ ಕಾಲದಿಂದ. ಸ್ವಾತಂತ್ರ್ಯ ಬಂದಾಗಲಿಂದ ಕಾಂಗ್ರೆಸ್ ಸರ್ಕಾರ ಇತ್ತು, ಏನು ಮಾಡಿತ್ತದು? ಈಗ ಮೋದಿಯವ್ರು ಬಂದರು 10 ವರ್ಷದಲ್ಲಿ ಅಭಿವೃದ್ಧಿ ಮಾಡಾಕ್ಬಿಟ್ರು, ಏನು ಬೇಕಾದನ್ನ. ಈಗ DK ಶಿವಕುಮಾರ್ ಗೆಲ್ತೀನಿ ಈ ಕ್ಷೇತ್ರನ ಅಂತ ಹೇಳಿ ಓಡಾಡ್ತಿದ್ದಾರೆ. ಅವ್ರು ಗೆಲ್ತಾರೆ ಬಿಡಿ, ದುಡ್ಡದೇ, ದುಡ್ಡಿನ ಮೇಲೆ ಹೇಳ್ತಾರೆ. ಡಬಲ್ ದುಡ್ಡು ಕೊಟ್ಬಿಟ್ಟು ಓಟ್ಗೆ ಕಿತ್ಕೋಬೋದು. ನೋಡೋಣ, ಇದು JDS BJP ಮೈತ್ರಿ ಇದೆ, ನೋಡೋಣ. ಎರಡು ಹೊಂದಾಣಿಕೆ ಇರುವಾಗ ಅದೆಷ್ಟು ಗೆಲ್ಲಿ. ಏನು ನಿಮ್ಮ ಹೆಸರೇನು? ನಮ್ಮ ಹೆಸರು ಶ್ರೀರಂಗಮಣ್ಣಿ. ಶ್ರೀರಂಗಮ್ಮ, ಈಗ ನಿಮ್ಮದು ಉಪಚುನಾವಣೆ ಬಂತು, ಬೈ ಎಲೆಕ್ಷನ್ ಬಂತು, ಯಾರು ನಿಂತ್ಕೊಂಡ್ರು ಒಳ್ಳೇದು ನಿಮ್ಗೆ? ಯಾರು ನಿಂತ್ಕೊಳ್ಳಿ, ಅದಕ್ಕೇನು ನಾವು ಯಾವ ಪಕ್ಷ ವಹಿಸ್ಕೊಳ್ಳಿಕ್ಕಾಗದೆ, ನಮ್ಮ ಇಷ್ಟ ಬಂದವ್ರಿಗೆ ನಾವು ವೋಟ್ ಮಾಡಬೇಕು. ಈಗ CP ಯೋಗೇಶ್ವರ್ ಅವರು ನಿಲ್ತಾರಂತೆ, ಅವ್ರಿಗೆ ವೋಟ್ ಮಾಡ್ತೀರಾ? ಯಾರಿಗೋ ಮಾಡುವ, ನಮ್ಮ ಮನಸ್ಸಿಗೆ ಯಾರು ಬರ್ತದೆ ಅವ್ರಿಗೆ. ಕುಮಾರಸ್ವಾಮಿ ಮಗನೂ ನಿಲ್ತಾರಂತೆ. ನಿಲ್ಲಿ, ನಿಲ್ಲಿ ಕಣಪ್ಪ. ನಿಮ್ಗೆ ಯಾರು ಒಳ್ಳೇದು ಮಾಡ್ತಾರೆ? ಯಾರು ಒಳ್ಳೇದು ಮಾಡಿದಾರು, ಯೋಗೇಶ್ವರ ಒಳ್ಳೇದು ಮಾಡವ್ರು ನಮಗೆ. ಸರಿಯೇ. ಈಗ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರಾ ನೀವು? ಟಿಕೆಟ್ ಕೊಡಲಿಲ್ಲ ಅಂತಂದರೆ ಮುಜುಗರ ಉಡ್ತಾರೆ. ಎಲ್ಲರೂ ಸೇರಿ ಅವ್ರಿಗೆ ಟಿಕೆಟ್ ಯಾಕೆ ಕೊಡಲ್ಲ? ಅವ್ರಿಗೆ ಟಿಕೆಟ್ ಕೊಡಲೇಬೇಕು. ಕೊಡಲೇಬೇಕು. ಈಗ ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. DK ಶಿವಕುಮಾರ್ ಎಲ್ಲ ಬಂದಿದ್ರಂತಲ್ಲ ನಿಮ್ಮ ಊರಿಗೆ, ಸೊ ಅವ್ರು ಗೆಲ್ಲಲ್ವಾ? ಅವ್ರು ನೋಡುವ, ಗೆದ್ದಾರೋ ಗೆಲ್ಲಲ್ರೋ ಹೆಂಗೆ ನೋಡುವ. ಅಂದರೆ ಒಟ್ಟು ನಿಮಗೆ ಯೋಗೇಶ್ವರ್ ಅವ್ರಿಗೆ ಕೊಡಬೇಕು. ಅಮ್ಮ, ಯಾರು ನಿಲ್ಬೇಕಮ್ಮ ಇಲ್ಲಿ? ಯೋಗೇಶ್ವರ್ ನಿಲ್ತಾರೆ. ಯಾಕೆ ಯೋಗೇಶ್ವರು? ಅವರು ನೀರಾವರಿ ಮಾಡವ್ರೆ, ಅವರು ಊರು ಜನಕ್ಕೆ ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡ್ತಾರೆ, ಹಾಕ್ತೀವಿ ಅವ್ರಿಗೆ. ಹೌದು. ಈಗ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ ನೀವು? ಕಡೆಯಿಂದ ನಿಂತ್ಕೊಂಡವ್ರಿಗೆ ಮಾಡ್ತೀವಿ. ಯೋಗೇಶ್ವರಂಗೆ ಟಿಕೆಟ್ ಕೊಡಲಿಲ್ಲ, ಇನ್ನು ಬೇರೆಯವ್ರಿಗೆ ಕೊಡ್ತಾರಲ್ವೇ, ಅವ್ರ ಕಡೆಯಿಂದ ನಿಂತವ್ರಿಗೆ ನಾವು ಅವ್ರಿಗೆ ಮಾಡ್ತೀವಿ. ಯೋಗೇಶ್ವರನ ಕಡೆಯಿಂದನೇ ಮಾಡ್ತೀವಿ ನಾವು. ಈಗ BJP ಮತ್ತು JDS ಒಂದಾಗಿದ್ದಾವಲ್ಲ, ಸೊ JDS ಏನು ಮಾಡ್ತಿದ್ದಾರೆ, ಕುಮಾರಸ್ವಾಮಿ ಅವರು ಇವ್ರಿಗೆ ಕೊಡಬಾರ್ದು ಅನ್ನೋದು ಉದ್ದೇಶ ಅವ್ರಿಗೆ. ಯಾರಿಗೆ? CP ಯೋಗೇಶ್ವರ್ ಅವ್ರಿಗೆ ಕೊಡಲಿಲ್ಲ ಅಂದರೆ ಇವ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾತಿದೆ. ಕಾಂಗ್ರೆಸ್ಗೆ ಹೋದರೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ? ಹೋದ್ರೆ ಸಪೋರ್ಟ್ ಮಾಡಲ್ಲ. ಏನು ಸರ್ ನಿಮ್ಮ ಹೆಸರು? ಚಿಕ್ಕೇಗೌಡ ಅಂತ. ಚಿಕ್ಕೇಗೌಡರು. ಈಗ ಬೈ ಎಲೆಕ್ಷನ್ ಬರ್ತಿದೆ, ದೊಡ್ಡ ಫೈಟ್ ಇದೆ ಈ ಒಂದು ಕ್ಷೇತ್ರದಲ್ಲಿ. ಯಾರು ಅಭ್ಯರ್ಥಿ ಆದರೆ ಇನ್ನೂ ದೊಡ್ಡ ಫೈಟ್ ಆಗುತ್ತೆ ಅಂತ? ಯೋಗೇಶ್ವರೇ ಸರ್. ಯೋಗೇಶ್ವರ ಬಿಟ್ರೆ ಇನ್ಯಾರೋ ಇಲ್ಲಿ ಯಾರು ಫೈಟ್ ಕೊಡೋಕ್ಕಾಗೋದೇ ಇಲ್ಲ. ಅವ್ರು ಬಿಟ್ರೆ ಯೋಗೇಶ್ವರೇ. ಯಾಕೆಂದರೆ ನೀರಾವರಿ ಮಾಡವ್ರೆ, ನಮ್ಮೂರಲ್ಲಿ 350 ಬಡವರಿಗೆ ಸೈಟ್ ಮಾಡವ್ರೆ. ಹಂಗಾಗಿ ಅವ್ರು ಬಿಟ್ರೆ ಇನ್ನು ಯಾರು ಗೆಲ್ಲೋಕೆ ಆಗೋದಿಲ್ಲ ನಮ್ಮ ತಾಲೂಕಲ್ಲಿ. ಗ್ಯಾರಂಟಿ ಅವರೇ. ಎಂತೆ ಹುಲಿ ಬಂದ್ರೂ ನಮ್ಮ ಹುಲಿ ಮೇಲೆ ಇಲಿ ಅದೇ ಆಯ್ತಾರೆ. ಇವ್ರ ಮೇಲೆ ಯಾರೂ ಫೈಟ್ ಮಾಡೋಕ್ಕಾಗೋದಿಲ್ಲ, ಸಾಧ್ಯವೇ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದಾರಂತೆ ಅವರ ಮಗ ಅಥವಾ ಅವರ ಸಹೋದರಿಗೆ ಟಿಕೆಟ್ ಕೊಡ್ಸೋಣ ಅಂತ ಹೇಳಿ. ಇಲ್ಲ ಸರ್, ಅವ್ರು ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಸಮ್ಮಿಶ್ರ ಸರ್ಕಾರ ಇದ್ದಿರ್ಬೋದು, ಆದರೂ ಯೋಗೇಶ್ವರೇ. ಸುಮ್ಮನೆ ಅವರು ಅಕಸ್ಮಾತ್ ಅವರ ಏನು ಮಗನ ಮೇಲೆ ಅಭಿಮಾನ ಇದ್ದು ಅವರು ಹೇಳಿರ್ಬೋದು, ಆದರೂ ಕಷ್ಟ ಆಯ್ತದೆ. ಯೋಗೇಶ್ವರ್ ಬಿಟ್ಟರೆ ಇನ್ಯಾರೂ ಅವ್ರ ಮೇಲೆ ಫೈಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಅಂದರೆ ಕಾಂಗ್ರೆಸ್ನವರು ಈಗ ರಾಜ್ಯ ಸರ್ಕಾರ ಬೇರೆ ಕಾಂಗ್ರೆಸ್ನವ್ರದ್ದಿದೆ, ಸ್ಟ್ರಾಂಗ್ ಇದ್ದಾರೆ. ಜೊತೆಗೆ ಈ ಕಡೆ ಎಲ್ಲ DK ಸುರೇಶ್ ಆಗಿರ್ಬೋದು, DK ಶಿವಕುಮಾರ್ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಅವರು ಭಾಳಷ್ಟು ಓಡಾಡ್ತಿದಾರಂತೆ ಈ ಕಡೆ. ಸೊ ಗೆಲ್ತಾನೆ ಅನ್ನೋ ವಿಶ್ವಾಸದಲ್ಲಿದ್ದಾರಂತೆ. ಏನು ಹೇಳ್ತೀರಿ? ಅಲ್ಲ ಸರ್, ಜೂಜಾಡಕ್ಕೆ ಹೋದಾಗ ಎಂಥವ್ರು ನಾನು ಗೆಲ್ತೀನಿ ಅಂತಲೇ ಹೋಗೋದು. ಆದರೆ
ಯೋಗೇಶ್ಪುರದೇ. ಇನ್ನು ಬೇರೆ ಯಾರ ಕೈಲೂ ಸಾಧ್ಯವಾಗೋದಿಲ್ಲ. ಅಕಸ್ಮಾತಾಗಿ ಟಿಕೆಟ್ ಕೊಡದೆ ಹೋದ್ರೆ ಏನು ಮಾಡ್ತೀರಾ? ಟಿಕೆಟ್ ಕೊಡದೆ ಹೋದ್ರು ನಿಂತ್ಕೊಂಡೇ ನಿಂತ್ಕೋತಾರೆ, ಗೆದ್ದೇ ಗೆಲ್ತಾರೆ. ಯಾರು ಬಂದರೂ ಟಿಕೆಟ್ ಕೊಡದೆ ಹೋದ್ರೂ ನಿಂತ್ಕೊಂಡೇ ನಿಂತ್ಕೋತಾರೆ, ಗೆಲ್ತಾರೆ. ನೀವು ಹೇಳಿದ್ರೆ ಸರ್ಕಾರ ಅದೇ, ಸರ್ಕಾರದಲ್ಲಿ ಕೆಲಸ ಕಾರ್ಯಗಳಾಯ್ತವೆ ಅಂತ. ಈಗಾಗಲೇ ನಮ್ಮ DCM ಆಗಿದ್ದರು, 1 ವರ್ಷದಿಂದ ಎಲ್ಲೋಗಿದ್ರು, ಕೆಲಸ ಏನು ಮಾಡಲಿಲ್ಲ ಅವರು. ಈಗ ಅಲ್ಲಿ ಇವ್ರು ನೀರಾವರಿ ಮಾಡವ್ರೆ ಸಾಕಷ್ಟು. ಇಡೀ ತಾಲೂಕಲ್ಲಿ ಎಲ್ಲ ದನ ಕರುಗಳಿಗೆ, ಪಕ್ಷಿ ಪ್ರಾಣಿಗಳಿಗೆಲ್ಲ ಅನುಕೂಲ ಆಗದೆ. ಎಲ್ಲರಿಗೂ ಅನುಕೂಲ ಆಗೋದ್ರಿಂದ ನಮ್ಮ ಯೋಗೇಶ್ವರ ಗೆಲ್ತಾರೆ. ಒಂದು ವೇಳೆ CP ಯೋಗೇಶ್ವರ್ ಅವರು ಟಿಕೆಟ್ ಸಿಗದೆ ಹೋದರೆ ಅವರು ಕಾಂಗ್ರೆಸ್ಗೆ ಏನಾದರೂ ಹೋಗ್ಬಿಟ್ರೆ ಅಲ್ಲಿ ಅಭ್ಯರ್ಥಿ ಆದರೆ ಸಪೋರ್ಟ್ ಮಾಡ್ತೀರಾ? ಯಾವ ಪಾರ್ಟಿಗಾರ ಹೋಗಲಿ ಅವರು, ಆ ಪಾರ್ಟಿಗೆ ಅವ್ರ ಹಿಂದೆ ನಾವು ಹೋಗ್ತೀವಿ. ಕ್ಷೇತ್ರದಲ್ಲಿ ಕೆಲಸ ಆಗಿರೋದ್ರಿಂದ ನಮಗೆ ಅಂಥ ವ್ಯಕ್ತಿ ಬೇಕು. ಹಂಗಾಗಿ ಅವ್ರು ಯಾವುದೇ ಪಾರ್ಟಿಗೆ ಹೋಗಲಿ, ಪಕ್ಷೇತರ ಹೋಗಲಿ, ಮತ್ತು ಇನ್ನೊಂದು ಯಾವುದ್ರೆಲ್ಲ ಹೋಗಲಿ, ನಾವು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಏನು ಯಜಮಾನ್ರೆ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಈಗ ಎಲೆಕ್ಷನ್ ಬರ್ತಿದೆ ಅಲ್ವಾ, ಸೊ ಯಾರು ಅಭ್ಯರ್ಥಿ ಆದರೆ ಒಳ್ಳೇದು ಅಂತೀರಾ? ಯೋಗೇಶ್ವರ್ ಹೋದರೆ ಒಳ್ಳೆಯದು. ಯಾಕೆ ಯೋಗೇಶ್ವರು? ಯೋಗೇಶ್ವರ ಚನ್ನಪಟ್ಟಣ ತಾಲೂಕಿಗೆ ಸುಮಾರು ಕೆಲಸಗಳು ನಡೆದಿದೆ. ಈ ಸಾರಿ ಮಾಮೂಲಿ NDA ಇದಾಗಿದ್ರು, ಮೈತ್ರಿ ಆಗಿದ್ರು, ಯೋಗೇಶ್ವರ ಕೆಲಸ ಜಾಸ್ತಿ ನಡೆದಿದೆ. ಅದರಿಂದ ಅವರು ಕೊಟ್ಟರೆ ಒಳ್ಳೆಯದು. ಈಗ ಕುಮಾರಸ್ವಾಮಿ ಅವರು ತಮ್ಮ ಮಗನ್ನ ಅಥವಾ ತಮ್ಮ ಅಕ್ಕನ್ನ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಿದಾರಂತೆ. ಇನ್ನೂ ಪ್ರಯತ್ನ ಮಾಡ್ತಾಯಿದ್ದಾರೆ, ಆದರೂ ಯೋಗೇಶ್ಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ. ಕೊಡಲಿಲ್ಲ ಅಂತ ಅಂದರೆ? ಕೊಡಲಿ ಅಂದರೆ ಯೋಗೇಶ್ ಮುಂದಿನ ನಡೆಯೇನು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಕಾಂಗ್ರೆಸ್ಗೆ ಏನಾದರೂ ಹೋದ್ರೆ ಏನು ಮಾಡ್ತೀರಾ? ಕಾಂಗ್ರೆಸ್ಗೆ ಹೋಗ್ತಾರೋ ಇಲ್ಲಾಂದರೆ BJPಯಲ್ಲಿ ಇರ್ತಾರೋ, ಇಲ್ಲ ಬಂಡಾಯ ಆಯ್ತಾರೋ ಅನ್ನೋದು ಅದು ಅವ್ರ ನಿರ್ಧಾರ. ಅಂದರೆ ಯೋಗೇಶ್ ಕೊಟ್ಟರೆ ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.